ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರಲ್ಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್, ಪಾಲ್ ಹಿಮೆನ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಇವತ್ತು ಡಿಫರೆಂಟ್ ಔಟ್ಫಿಟ್ ಅಲ್ಲಿ ಬಂದಿರ್ತಾರೆ. ವಿಚಿತ್ರವಾದ ಡ್ರೆಸ್ ಗಳನ್ನ ಹಾಕೊಂಡು ಬರ್ತಾರಲ್ಲ, ಅದೇ ರೀತಿ ಇನ್ನ ಒಂದು ವಿಚಿತ್ರವಾದ ಡ್ರೆಸ್ ನ ಹಾಕೊಂಡು ಬಂದಿರ್ತಾರೆ. ಅಂಡ್ ಅವರ ಕನ್ನಡಕ ಮಾತ್ರ ಸೈಕ್ ಆಗಿತ್ತು ಅಂತಾನೆ ಹೇಳ್ಬೋದು. ಇವರೆಲ್ಲರೂ ಕೂಡ ರಿಂಗಿಗೆ ಬರ್ತಾರೆ. ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಥೀಮ್ ಸಾಂಗ್ ನ ಇಡೀ ಕ್ರೌಡ್ ಆಡ್ತಾ ಇರುತ್ತೆ. ನಮ್ಮ ರಾಲೆನ್ಸ್ ಅವರು ಕೂಡ ಮೈಕ್ ನ ತಗೊಂಡು ಎಲ್ಲರನ್ನು ಕೂಡ ವೆಲ್ಕಮ್ ಮಾಡಿ, ಐ ಆಮ್ ದ ವಿಜನರಿ, ಐ ಆಮ್ ದ ರೆವಲ್ಯೂಷನರಿ ಅಂಡ್ ಐ ಆಮ್ ಸತ್ ಫ್ರೀಕಿನ್ ರಾಲೆನ್ಸ್. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ರಸಲ್ ಮೇನಿಯಾ ಮೈನ್ ಇವೆಂಟ್ ವಿನ್ನರು. ಅಂಡ್ ನಿಜವಾಗ್ಲೂ ಸ್ವಲ್ಪ ಜನಕ್ಕೆ ಕಷ್ಟ ಆಗ್ಬಹುದು. ಯಾರ್ಯಾರು ಸಿಎಂ ಪಂಕ್ ಅವರ ನೇಮ್ ನ ಚಾಂಟ್ ಮಾಡಬೇಕು ಅಂತ ಇದ್ದೀರೋ, ಯಾರ್ಯಾರು ರೋಮನ್ ರೈನ್ಸ್ ಅವರ ರೀತಿ ವಿ ದ ಒನ್ ಸೈನ್ ಮಾಡಬೇಕು ಅಂತ ಇದ್ದೀರೋ, ಅವರೆಲ್ಲರಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ಬಹುದು. ಯಾಕಂದ್ರೆ ನೀವು ಈಗ ರಿಂಗ್ ಅಲ್ಲಿ ನೋಡ್ತಾ ಇರೋದು ಫ್ಯೂಚರ್ ಆಫ್ ಇಂಡಸ್ಟ್ರಿ. ಈ ಒಂದು ಫ್ಯೂಚರ್ ನ ನಡೆಸ್ತಾ ಇರೋದು ಬೇರೆ ಯಾರು ಅಲ್ಲ, ಸಿಎಂ ಪಂಕ್ ಅಲ್ಲ, ರೋಮನ್ ರೈನ್ಸ್ ಅಲ್ಲ, ಜೇ ವೂಸೋ ಅಲ್ಲ, ಕೋಡಿ ರೋಡ್ಸ್ ಅಲ್ಲ, ಜಾನ್ ಸಿನಾ ಅಲ್ಲ. ಬದಲಿಗೆ ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಪಾಲ್ ಹಿಮೆನ್, ನನ್ನ ರೈಟ್ ಸೈಡ್ ಅಲ್ಲಿ ಇರ್ತಕ್ಕಂತಹ ಬ್ರಾನ್ ಬ್ರೇಕರ್, ಹಾಗೆ ಖುದ್ದಾಗಿ ಸತ್ ಫ್ರೀಕಿನ್ ರಾಲೆನ್ಸ್, ನಾವು ಮೂರ್ ಜನನೇ ಈ ಒಂದು ಫ್ಯೂಚರ್ ಆಫ್ ಇಂಡಸ್ಟ್ರಿನ ನಡೆಸ್ತಾ ಇರೋದು ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸ್ಯಾಮಿ ಝೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಸ್ಯಾಮಿ ಝೈನ್ ಅವರು ರಿಂಗಿಗೆ ಬರ್ತಾರೆ. ಕ್ರೌಡ್ ಪೂರ್ತಿ ಸ್ಯಾಮಿ ಝೈನ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇರುತ್ತೆ. ನಮ್ಮ ಸ್ಯಾಮಿ ಝೈನ್ ಅವರು ರಿಂಗಿಗೆ ಬಂದ ಕೂಡಲೇ ನಮ್ಮ ಸೆತ್ ರಾಲೆನ್ಸ್ ಅವರು ಸ್ಯಾಮಿ ಝೈನ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ಸ್ಯಾಮಿ, ತುಂಬಾ ದಿನ ಆಗಿತ್ತು ನಿನ್ನನ್ನ ನೋಡಿ, ರಸಲ್ ಮೇನಿಯಾನ ನೀನು ನೋಡದೆ ಅಲ್ವಾ ಅಂತ ಕೇಳಿದಾಗ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಸೆತ್ ರಾಲೆನ್ಸ್ ಅವ್ರಿಗೆ ಹೇಳ್ತಾರೆ, ಹೌದು ನಾನು ರಸಲ್ ಮೇನಿಯಾನ ನೋಡಿದೆ, ರಸಲ್ ಮೇನಿಯಾ ಮೈನ್ ಇವೆಂಟ್ ನ ಕೂಡ ನೋಡಿದೆ. ಅಂಡ್ ನನಗೆ ನೀನ್ ಇವಾಗ ಇಲ್ಲಿ ಬಂದು ಈ ರೀತಿ ಮಾತಾಡ್ತಾ ಇದೆಯಲ್ಲ, ಅದು ನಿಜವಾಗ್ಲೂ ಕೂಡ ಕಸ ಅಂತ ಅನಿಸ್ತಾ ಇದೆ. ನಿನಗೆ ಚೂರು ಕೂಡ ಸೂಟ್ ಆಗ್ತಾ ಇಲ್ಲ. ನನಗೆ ಯಾವ ರೀತಿ ಅನಿಸ್ತಾ ಇದೆ ಅಂದ್ರೆ, ನೀನು ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ರೀತಿ ಆಗ್ಬೇಕು ಅಂತ ಈ ರೀತಿ ಆಟ ಮಾಡ್ಕೊಂಡು ಹೊಡ್ಡಾಡ್ತಾ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ನಿನಗೆ ಸೂಟ್ ಆಗ್ತಾ ಇಲ್ಲ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಸೆತ್ ರಾಲೆನ್ಸ್ ಅವ್ರಿಗೆ ಹೇಳ್ತಾರೆ. ಆಗ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳ್ತಾರೆ, ನೀನ್ ಏನ್ ಹೇಳ್ತಾ ಇದೀಯಾ ಸ್ಯಾಮಿ ಝೈನ್, ಇದು ಫ್ಯೂಚರ್, ನಾವೆಲ್ಲರೂ ಕೂಡ ಫ್ಯೂಚರ್ ಆಫ್ ದ ಇಂಡಸ್ಟ್ರಿ ಅಂತ ಹೇಳಿದಾಗ ನನಗೆ ಇದು ಫ್ಯೂಚರ್ ಆಫ್ ದ ಇಂಡಸ್ಟ್ರಿ ಅಂತ ಕಾಣಿಸ್ತಾ ಇಲ್ಲ ಸೆತ್. ನನಗೆ ಇದು ಬರೀ ಇನ್ನ ಒಂದು ಬ್ಲಡ್ ಲೈನ್ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲೂ ಕೂಡ ವೈಸ್ ಮ್ಯಾನ್ ಇದ್ದಾರೆ, ಹಾಗೆ ಒಬ್ಬ ಲಿಟಲ್ ಡಾಗ್ ಇದ್ದಾನೆ. ಇವನೇನಾದ್ರೂ ನನ್ನನ್ನ ಇದೇ ರೀತಿ ಗುರಾಯಿಸ್ತಾ ಇದ್ರೆ ಬ್ರಾನ್ ಬ್ರೇಕರ್ ನಿನಗೆ ನಾನು ಸರ್ರಾಗಿ ಹೊಡಿತೀನಿ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ರಾಲೆನ್ಸ್ ಅವರು ಎಲ್ಲರೂ ಕೂಡ ಸ್ವಲ್ಪ ಕೂಲ್ ಆಗಿರಿ, ಸ್ಯಾಮಿ ಝೈನ್ ನೀನ್ ಏನ್ ಹೇಳ್ತಾ ಇದೀಯ ಅಂತ ನನಗೆ ಅರ್ಥ ಆಗ್ತಾ ಇದೆ, ಬಟ್ ನಾನು ಸಿಎಂ ಪಂಕ್ ರೀತಿ ಆಗ್ಬೇಕು ಅಂತಾನು ಕೂಡ ಇಷ್ಟಪಡ್ತಾ ಇಲ್ಲ, ರೋಮನ್ ರೈನ್ಸ್ ಆಗ್ಬೇಕು ಅಂತಾನು ಕೂಡ ಇಷ್ಟಪಡ್ತಾ ಇಲ್ಲ. ಇದು ಬ್ಲಡ್ ಲೈನ್ ಕೂಡ ಅಲ್ಲ, ಬದಲಿಗೆ ಇದು ಫ್ಯೂಚರ್ ಆಫ್ ದ ಇಂಡಸ್ಟ್ರಿ. ಆನೆಸ್ಟ್ ಆಗಿ ಹೇಳ್ತೀನಿ, ನೀನು ನನಗೆ ಒಬ್ಬ ಒಳ್ಳೆಯ ಫ್ರೆಂಡು. ನನ್ನ ಪಾಪು ಆದಾಗ್ಲೂ ಕೂಡ ನಾನು ಮೊದಲನೇದಾಗಿ ನಿನಗೆ ಫೋನ್ ಮಾಡಿದೆ. ಒಬ್ಬ ತಂದೆಯಾಗಿ ಯಾವ ರೀತಿ ಇರಬೇಕು ಅಂತ ಕೇಳ್ಕೊಳ್ಳೋದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದೆ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ನೀನು ನನ್ನನ್ನ ಹೇಟ್ ಮಾಡಬಹುದು, ನೀನು ಸಿಎಂ ಪಂಕ್ ಅವ್ರನ್ನ ಲವ್ ಮಾಡಬಹುದು, ಹಾಗೆ ರೋಮನ್ ರೈನ್ಸ್ ಅವ್ರನ್ನ ಲವ್ ಮಾಡಬಹುದು, ನೀನು ಪಾಲ್ ಹಿಮೆನ್ ಅವ್ರನ್ನ ಕೂಡ ಹೇಟ್ ಮಾಡಬಹುದು, ಬಟ್ ನಾನು ನಿನ್ನನ್ನ ಪ್ರೀತಿ ಮಾಡ್ತೀನಿ, ನಾನು ನಿನ್ನನ್ನ ನನ್ನ ಫ್ಯಾಮಿಲಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ನಿನಗೆ ಒಂದು ಸಲಹೆ ಕೊಡ್ತಾ ಇದ್ದೀನಿ. ನೀನು ಮಂಡೇ ನೈಟ್ ರಾನ ಬಿಟ್ಟು ಸ್ಮ್ಯಾಕ್ ಡೌನ್ಗೆ ಹೋಗ್ಬಿಡು. ವೈಸ್ ಮ್ಯಾನ್ ಪಾಲ್ ಹಿಮೆನ್ ನಿನಗೆ ಸ್ವಲ್ಪ ಹೆಲ್ಪ್ನು ಕೂಡ ಮಾಡ್ತಾರೆ ಸ್ಮ್ಯಾಕ್ ಡೌನ್ಗೆ ಕಳ್ಸೋದಿಕ್ಕೆ. ಇದನ್ನ ನೀನು ವಾರ್ನಿಂಗ್ ಅಂತ ಅನ್ಕೋಬೇಡ, ಬದಲಿಗೆ ಸಹಾಯ ಅಂತ ಅನ್ಕೋ. ನೀನು ನನಗೆ ಮಾಡ್ತಿರೋ ಸಹಾಯ ಅಂತ ಅನ್ಕೋ. ಯಾಕಂದ್ರೆ ನೀನೇನಾದ್ರೂ ಮಂಡೇ ನೈಟ್ ರಾಲೆ ಇದ್ದು ನಮ್ಮ ದಾರಿಗೆ ಅಡ್ಡ ಬಂದ್ರೆ ನಾನು ನಿನ್ನನ್ನ ಟಾರ್ಗೆಟ್ ಮಾಡಬೇಕಾಗುತ್ತೆ. ಅಂಡ್ ನಾನು ನಿನ್ನನ್ನ ಪ್ರೀತಿ ಮಾಡೋದ್ರಿಂದ ನಾನು ನಿನಗೆ ಟಾರ್ಗೆಟ್ ಮಾಡೋದು ನನಗೇನೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಇವತ್ತು ನಾನು ನಿನಗೆ ಟೈಮ್ನ ಕೊಡ್ತೀನಿ. ನಾನು ಹೇಳಿರೋದನ್ನ ಸರಿಯಾಗಿ ಯೋಚನೆ ಮಾಡು. ನೀನು ಸ್ಮ್ಯಾಕ್ ಡೌನ್ಗೆ ಹೋಗು. ನಿಜವಾಗ್ಲೂ ನಿನಗೆ ಒಳ್ಳೆ ಅವಕಾಶ ಕಾದಿರುತ್ತೆ ಸ್ಮ್ಯಾಕ್ ಡೌನ್ ಅಲ್ಲಿ. ವೈಸ್ ಮ್ಯಾನ್ ಆಮೇಲೆ ನಿನಗೆ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತಾನೆ. ವೆಯ್ಟ್ ಮಾಡು, ಸ್ವಲ್ಪ ಯೋಚನೆ ಮಾಡು, ನಿನ್ನ ಡಿಸಿಷನ್ನ ತಿಳಿಸು ಅಂತ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರು ಸ್ಯಾಮಿ ಝೈನ್ ಅವರಿಗೆ ಒಂದು ಆಫರ್ನ ಕೊಡ್ತಾರೆ. ಓವರಾಲ್ ಇವತ್ತಿನ ಮಂಡೇ ನೈಟ್ ಓಪನಿಂಗು ಸಖತ್ತಾಗಿ ಆಗಿತ್ತು. ನಮ್ಮ ಸೆತ್ ರಾಲೆನ್ಸ್ ಅವರು ಸ್ಯಾಮಿ ಝೈನ್ ಅವರಿಗೆ ಹೇಳಿದ್ರು, ನೀನು ಮಂಡೇ ನೈಟ್ ರೋಲೆ
ನೀವಿದ್ದು ನಮ್ಮ ದಾರಿಗೆ ಅಡ್ಡ ಬಂದ್ರೆ ನಾವು ನಿಮ್ಮನ್ನ ಟಾರ್ಗೆಟ್ ಮಾಡ್ತೀವಿ, ಅದಕ್ಕೋಸ್ಕರ ನೀನು ಸ್ಮ್ಯಾಕ್ ಡೌನ್ಗೆ ಹೊರಟೋಗುವಂತ ಆಫರ್ನ ಕೊಟ್ಟಿದ್ರು. ಆ ಒಂದು ಆಫರ್ನ ಸ್ಯಾಮಿ ಝೈನ್ ಅವರು ಅಕ್ಸೆಪ್ಟ್ ಮಾಡ್ಕೊಂಡ್ರೋ ಇಲ್ವೋ ಅನ್ನೋದು ಮಂಡೇ ನೈಟ್ ರಾ ಎಂಡಿಂಗ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಮಾತ್ರ ಆಸಮ್ ಆಗಿತ್ತು ಗೈಸ್. ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾಂಟ್ ಗಳು ಕೂಡ ನಮಗೆ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇವತ್ತು ಮಂಡೇ ನೈಟ್ ರಾ ಅಲ್ಲಿ ಆಗುವಂತಹ ಎಲ್ಲಾ ವಿಮೆನ್ಸ್ ಮ್ಯಾಚ್ ಗಳು ಕೂಡ ಅಷ್ಟೇ ಅದ್ಭುತವಾಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಅದೇ ರೀತಿ ಈ ಒಂದು ಮ್ಯಾಚ್ ಕೂಡ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ಇನ್ನೇನು ನಮ್ಮ ರಿಯಾ ರಿಪ್ಲಿ ಅವರು ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ರಾಕ್ಸಿನಿ ಅವ್ರನ್ನ ಪಿನ್ ಮಾಡಬೇಕು, ಅಷ್ಟೊತ್ತಿಗೆ ನಮ್ಮ ಜೂಲಿಯಾ ಅವರು ಬಂದ್ಬಿಟ್ಟು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಡಿಸ್ಕ್ವಾಲಿಫಿಕೇಶನ್ ಇಂದ ಎಂಡ್ ಆಗುತ್ತೆ. ಅದಾದ್ಮೇಲೆ ಜೂಲಿಯಾ ಹಾಗೆ ರಾಕ್ಸಿನಿ ಪ್ರೀಸ್ ಅವರು ಸೇರ್ಕೊಂಡು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅಂಡ್ ಇಲ್ಲಿ ರಿಯಾ ರಿಪ್ಲಿ ಅವರನ್ನ ಕಾಪಾಡೋದಕ್ಕೆ ನಮ್ಮ ಇಯೋ ಸ್ಕೈ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇಯೋ ಸ್ಕೈ ಅವರು ಬಂದು ರಿಯಾ ರಿಪ್ಲಿ ಅವ್ರನ್ನ ಕಾಪಾಡ್ತಾರೆ. ಇದಾದ್ಮೇಲೆ ನಮಗೆ ಲೋಗನ್ ಪಾಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಲೋಗನ್ ಪಾಲ್ ಅವರಿಗೆ ಇಡೀ ಕ್ರೌಡ್ ಬೂಮ್ ಮಾಡ್ತಾ ಇರುತ್ತೆ. ನಮ್ಮ ಲೋಗನ್ ಪಾಲ್ ಅವರು ರಿಂಗಿಗೆ ಬಂದು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಾನು ರಸಲ್ ಮೇನಿಯಾದಲ್ಲಿ ಫಿನಾಮಿನಲ್ ಒನ್ ಎಜೆ ಸ್ಟೈಲ್ ಅವ್ರನ್ನ ಸೋಲ್ಸಿದ್ದೀನಿ. ಅಂಡ್ ಈ ಒಂದು 4 ವರ್ಷದಲ್ಲಿ ನಾನು ಡಬ್ಲ್ಯೂ ಕಂಪನಿಯಲ್ಲಿ ಏನೇನ್ ಮಾಡಬೇಕು ಅದನ್ನೆಲ್ಲದನ್ನು ಕೂಡ ಮಾಡಿದ್ದೀನಿ. ಬಟ್ ಒಂದು ವಿಚಾರನ ನಾನು ಅಚೀವ್ ಮಾಡಿಲ್ಲ, ಅದೇನಪ್ಪಾ ಅಂದ್ರೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ದಿಲ್ಲ. ಅಂಡ್ ಈಗ ಜೇ ಊಸೋ ಅವರ ಕೈಯಲ್ಲಿ ಆ ಒಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಇದೆ. ಸೊ ಅದು ನನಗೆ ಬೇಕು ಅಂತ ನನಗೆ ಯಾಕೋ ತುಂಬಾನೇ ಆಸೆ ಆಗ್ತಾ ಇದೆ. ಸೊ ಜೇ ಊಸೋ ಬೇಗ ಇಲ್ಲಿಗೆ ಬಾ, ಯಾಕಂದ್ರೆ ನಿಂತ ಇರ್ತಕ್ಕಂತಹ ವಸ್ತು ನನಗೆ ಬೇಕು ಅಂತ ನಮ್ಮ ಲೋಗನ್ ಪಾಲ್ ಅವರು ಜೇ ಊಸೋ ಅವ್ರನ್ನ ಕರೀತಾರೆ. ನಮಗೆ ಜೇ ಊಸೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇ ಊಸೋ ಅವರು ತನ್ನ ಎಂಟ್ರಿನ ಗ್ರ್ಯಾಂಡ್ ಆಗಿ ಮಾಡ್ತಾರೆ. ಈಟ್ 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 ಅಂತ ಇರುತ್ತೆ ಇಡೀ ಕ್ರೌಡು. ನಮ್ಮ ಜೇ ಊಸೋ ಅವರು ರಿಂಗಿಗೆ ಬಂದು, ಲೋಗನ್ ಪಾಲ್, ನನಗೆ ಈ ಒಂದು ಚಾಂಪಿಯನ್ಶಿಪ್ ನ ಗೆಲ್ಲೋದಕ್ಕೆ 15 ವರ್ಷ ಬೇಕಾಯ್ತು. ಅಂಡ್ 15 ವರ್ಷ ಕಷ್ಟಪಟ್ಟು ನಾನು ಈ ಒಂದು ಚಾಂಪಿಯನ್ಶಿಪ್ ನ ಫೈನಲಿ ಗೆದ್ದು ನಿನ್ನಂತಹ ಗೂಫಿ ಆಸ್ ಯೂಟ್ಯೂಬರ್ ಮೇಲೆ ಸೋಲೋದಕ್ಕೆ ನಾನು ಇದನ್ನ ಗೆದ್ದಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ಗಂಧರ್ ಅವರೇ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ. ಯಾಕಂದ್ರೆ ಅವರು ನನ್ನ ಬ್ರದರ್ ಜಿಮ್ಮಿ ಊಸೋ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ, ಅವನ ರಕ್ತನ ಹೊರಗಡೆ ತೆಗಿತಾರೆ. ಅಂಡ್ ಅದು ನನ್ನ ಒಳಗಡೆ ಇರ್ತಕ್ಕಂತಹ ಬೆಂಕಿನ ಹೊರಗಡೆ ಬರ್ಸುತ್ತೆ. ಅಂಡ್ ಅದರಿಂದಾನೇ ನಾನು ಗಂಧರ್ ಅವ್ರನ್ನ ಸೋಲಿಸಿ ರಸಲ್ ಮೇನಿಯಾದಲ್ಲಿ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡೆ. ಅಂಡ್ ಈ ಒಂದು ಚಾಂಪಿಯನ್ಶಿಪ್ ಸುಮ್ಮನೆ ಹಂಗೆ ಹ್ಯಾಂಡ್ ಓವರ್ ಮಾಡೋದಕ್ಕೆ ಇರೋದಿಲ್ಲ, ಬದಲಿಗೆ ನಿನಗೇನಾದ್ರೂ ಈ ಒಂದು ಚಾಂಪಿಯನ್ಶಿಪ್ ನ ಬೇಕು ಅಂದ್ರೆ ನೀನು ಅದನ್ನ ಅರ್ನ್ ಮಾಡು, ಬಾ ನನ್ನ ವಿರುದ್ಧ ಫೈಟ್ ಮಾಡಿ ಇದನ್ನ ಗೆದ್ಕೋ ಅಂತ ನಮ್ಮ ಜೇ ಊಸೋ ಅವರು ಲೋಗನ್ ಪಾಲ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಲೋಗನ್ ಪಾಲ್ ಅವರು ಕೂಡ ಹೇಳ್ತಾರೆ, ನೀನು ಏನು ಈ ಒಂದು ಕಂಪನಿಯಲ್ಲಿ 15 ವರ್ಷದಿಂದ ಸಾಧಿಸಿದೆಯೋ ಅದನ್ನ ನಾನು ಕೇವಲ 4 ವರ್ಷದಲ್ಲಿ ಸಾಧಿಸಿದ್ದೀನಿ. ಸೊ ನಾನು ಈಗ ನೆಕ್ಸ್ಟ್ ನಿನ್ನ ಕೈಯಿಂದ ಒಂದು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೋತೀನಿ. ನೀನು ಎಷ್ಟೇ ಕಷ್ಟಪಟ್ಟರು ಕೂಡ ಅದನ್ನ ನೀನು ಮತ್ತೊಮ್ಮೆ ಗೆದ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ನೀನು ಮತ್ತೊಮ್ಮೆ ಹಿಂದಕ್ಕೆ ಹೋಗಿ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಅದ್ರ ಜೊತೆನೆ ಆಟ ಆಡು ಅಂತ ನಮ್ಮ ಲೋಗನ್ ಪಾಲ್ ಅವರು ಜೇ ಊಸೋಗೆ ಹೇಳ್ತಾರೆ. ಇದರಿಂದ ಜೇ ಊಸೋಗೆ ಕೋಪ ಬರುತ್ತೆ. ಅವರು ಲೋಗನ್ ಪಾಲ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಏನೇ ಆಗ್ಲಿ ಗೈಸ್, ಡಬ್ಲ್ಯೂ ಅವರು ಲೋಗನ್ ಪಾಲ್ ಹಾಗೆ ಜೇ ಊಸೋ ಅವರ ಫ್ಯೂಡ್ ನ ಬಿಲ್ಡ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಮಗೊಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ವಾರ್ ರೈಡರ್ಸ್ ವರ್ಸಸ್ ಫಿನ್ ಬ್ಯಾಲರ್ ಹಾಗೆ JD ಮೆಕ್ಡೊನಾಗ್ ಅವರ ನಡುವೆ ರಿಂಗ್ ಸೈಡ್ ಅಲ್ಲಿ ನಮ್ಮ ನ್ಯೂ ಡೇ ಅವರು ಕೂಡ ಕೂತ್ಕೊಂಡಿರ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ವಾರ್ ರೈಡರ್ಸ್ ಅವರು JD ಮೆಕ್ಡೊನಾಗ್ ಅವರ ಮೇಲೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ JD ಅವ್ರನ್ನ ಪಿನ್ ಮಾಡಿ ಈ ಒಂದು ಮ್ಯಾಚ್ ಅಲ್ಲಿ ವಿನ್ ಆಗಿದ್ದಾರೆ. ಫಿನ್ ಬ್ಯಾಲರ್ ಅವರಿಗೆ ಡಬ್ಲ್ಯೂ ಅವರು ಇನ್ನೂ ಕೂಡ ಪುಷ್ನ ಕೊಡ್ತಾ ಇಲ್ಲ. ಅದನ್ನಂತೂ ನನ್ನ ಕೈಯಲ್ಲಿ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಜಡ್ಜ್ಮೆಂಟ್ ಡೇ ಇಂದ ಫಿನ್ ಬ್ಯಾಲರ್ ಅವರು ಯಾವಾಗ ಗುರು ಹೊರಗಡೆ ಬರ್ತಾರೆ ಅಂತ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಏನೇ ಆಗ್ಲಿ, ಈ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲೂ ಕೂಡ ನಮ್ಮ ಫಿನ್ ಬ್ಯಾಲರ್ ಹಾಗೆ JD ಮೆಕ್ಡೊನಾಗ್ ಅವರು ಸೋತಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮಗೆ ಸ್ಯಾಮಿ ಝೈನ್ ಅವರ ಬಳಿ ಪಾಲ್ ಹೀಮನ್ ಅವರು ನೋಡೋದಕ್ಕೆ ಸಿಗ್ತಾರೆ. ನಮ್ಮ ಪಾಲ್ ಹೀಮನ್ ಅವರು ಹೋಗಿ ಸ್ಯಾಮಿ ಝೈನ್ ಅವರಿಗೆ ಹೇಳ್ತಾ ಇರ್ತಾರೆ, ಸ್ಯಾಮಿ ಝೈನ್, ನಾನು ನೀನು ಕೂಡ OG ಬ್ಲಡ್ ಲೈನ್ ಅಲ್ಲಿ ಇದ್ವಿ ಅಂಡ್ ನನಗೂ ಕೂಡ ಗೊತ್ತು ನೀನು ಯಾವ ರೀತಿ ಅಂತ. ಬಟ್ ಅದನ್ನೆಲ್ಲ ಬಿಟ್ಟು ನಾನಿವಾಗ ನಿನ್ನ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಿಜ ಹೇಳ್ಬೇಕು ಅಂದ್ರೆ ಬ್ರಾನ್ ಬ್ರೇಕರ್ ನಿನ್ನ ಮೇಲೆ ಒಂದು ಮ್ಯಾಚ್ ಆಡಬೇಕು ಅಂತ ಆಸೆ ಪಟ್ಟಿದ್ದಾನೆ. ಅಂಡ್ ಆ ಒಂದು ಮ್ಯಾಚ್ ಇವತ್ತು ಮಂಡೇ ನೈಟ್ ರಾ ಆಗ್ತಾ ಇದೆ. ನಿಜವಾಗ್ಲೂ ಆ ಒಂದು ಮ್ಯಾಚ್ ಆಗ್ಬಾರ್ದು. ಆ ಒಂದು ಮ್ಯಾಚ್ ನಿಲ್ಬೇಕು ಅಂದ್ರೆ ನಿನ್ನಿಂದ ಹಾಗೆ ಸೆತ್ ರೋಲಿನ್ಸ್ ಅವರ ಕೈಯಿಂದ ಮಾತ್ರ ಸಾಧ್ಯ. ಸೊ ಈಗ ನಾನು ನಿನಗೆ ಒಂದು ಅದ್ಭುತವಾದ ಆಫರ್ನ ಕೊಡ್ತಾ ಇದ್ದೀನಿ. ಸೆತ್ ರೋಲಿನ್ಸ್ ಅವರು ಹೇಳ್ದಂಗೆ ನೀನೇನಾದ್ರೂ ಸ್ಮ್ಯಾಕ್ ಡೌನ್ಗೆ ಟ್ರೇಡ್ ಆದ್ರೆ ನಾನು
ನಿಕ್ ಕಾರ್ಡಿಸ್ ಹಾಗೆ ಆಡಮ್ ಪಿಯರ್ಸ್ ಅವರ ಬಳಿ ಈಗಾಗಲೇ ಮಾತಾಡಿದ್ದೀನಿ. ಅಂಡ್ ಸೆತ್ ರಾಲಿನ್ಸ್ ಅವರು ನಿನಗೆ WWE ಚಾಂಪಿಯನ್ಶಿಪ್ಗೆ ಒಂದು ಅವಕಾಶನೂ ಕೂಡ ಕೊಡ್ತಾರಂತೆ. ಬ್ಯಾಕ್ ಕ್ಲಾಶ್ ಅಲ್ಲಿ ಜಾನ್ ಸಿನಾ ಹಾಗೆ ರ್ಯಾಂಡಿ ಆರ್ಟನ್ ಇವರಿಬ್ಬರಲ್ಲಿ ಯಾರೇ ಗೆದ್ರು ಕೂಡ ನೀನು ಸ್ಮ್ಯಾಕ್ ಡೌನ್ಗೆ ಹೋದ್ರೆ ನಿನಗೆ ನೆಕ್ಸ್ಟ್ WWE ಚಾಂಪಿಯನ್ಶಿಪ್ಗೆ ಅವಕಾಶ ಕೊಡಿಸ್ತಾರಂತೆ ಸೆತ್ ರಾಲಿನ್ಸ್ ಅವರು. ಸೆತ್ ರಾಲಿನ್ಸ್ ಅವರು ನಿನ್ನ ಬಗ್ಗೆ ಅಷ್ಟೊಂದು ಯೋಚನೆ ಮಾಡ್ತಾರೆ. ಇದ್ರ ಬಗ್ಗೆ ನೀನು ಕೂಡ ಥಿಂಕ್ ಮಾಡು, ಒಳ್ಳೆಯ ನಿರ್ಧಾರನ ತಗೋ ಅಂತ ನಮ್ಮ ಪಾಲಿಮಿನ್ ಅವರು ಸ್ಯಾಮಿ ಝೈನ್ ಅವರಿಗೆ ಹೇಳ್ತಾ ಇರ್ತಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಆಫರ್ ವಿಚಾರ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿತ್ತು. ನಮ್ಮ ಸ್ಯಾಮಿ ಝೈನ್ ಅವರೇನಾದ್ರೂ ಮಂಡೇ ನೈಟ್ ರೋಲೆ ಇದ್ದು ಸೆತ್ ರಾಲಿನ್ಸ್ ಅವರ ವಿರುದ್ಧ ಬಂದ್ರೆ ಸ್ಯಾಮಿ ಝೈನ್ ಅವರು ನಿಜವಾಗ್ಲೂ ಕೂಡ ತುಂಬಾನೇ ಕಷ್ಟ ಪಡ್ತಾರೆ. ಅಥವಾ ಅವರು ಸೆತ್ ರಾಲಿನ್ಸ್ ಅವರ ಆಫರ್ನ ಅಕ್ಸೆಪ್ಟ್ ಮಾಡಿಕೊಂಡು ಸ್ಮ್ಯಾಕ್ ಡೌನ್ಗೆ ಹೋದ್ರೆ ಅವರಿಗೆ WWE ಚಾಂಪಿಯನ್ಶಿಪ್ಗೆ ಒಂದು ಆಪರ್ಚುನಿಟಿನ ಸೆತ್ ರಾಲಿನ್ಸ್ ಅವರೇ ಕೊಡಿಸ್ತಾರೆ ಅಂತ ಆಫರ್ನ ಇಟ್ಟಿದ್ರು. ಇದಾದ್ಮೇಲೆ ನಮಗೆ ದ ಮ್ಯಾನ್ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಿಮ್ಮ ಬೆಕ್ಕಿ ಲಿಂಚ್ ಅವರು ರಿಂಗಿಗೆ ಬಂದು ಎಕ್ಸ್ಪ್ಲೈನ್ ಮಾಡ್ತಾರೆ ನಾನು ಯಾಕೆ ಲೈರಾ ವಾಲ್ಕೈರಾ ಅವರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ. ಮೊದಲನೇದಾಗಿ ಅವರು ಹೇಳ್ತಾರೆ ಬೇಲಿ ಹಾಗೆ ಲೈರಾ ವಾಲ್ಕೈರಾ ಅವರು ರಸಲ್ ಮೇನಿಯಾದಲ್ಲಿ ಟ್ಯಾಗ್ ಟೀಮ್ ಆಗಿ ವರ್ಕ್ ಮಾಡಬೇಕಾಗಿತ್ತು, ಬಟ್ ಬೇಲಿ ಅವರ ಮೇಲೆ ಅಟ್ಯಾಕ್ ಆಗುತ್ತೆ ಅಂಡ್ ಅದರಿಂದ ನಾನು ಹೋಗಿ ಲೈರಾ ವಾಲ್ಕೈರಾ ಅವ್ರನ್ನ ಸೇರ್ಕೋತೀನಿ. ಬಟ್ ಇಲ್ಲಿ ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು? ಅಫ್ಕೋರ್ಸ್ ಅದು ತುಂಬಾ ದೊಡ್ಡ ಮಿಸ್ಟ್ರಿ ಆಗಿತ್ತು. ಬಟ್ ಈಗ ನಾನೇ ಆ ಒಂದು ಮಿಸ್ಟ್ರಿನ ಸಾಲ್ವ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ನಾನೇ ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು. ಯಾಕಪ್ಪ ಅಂದ್ರೆ 2019ರಿಂದ ಬೇಲಿ ಅವರು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು. ಈ ಒಂದು ಕಂಪನಿಯ ದೊಡ್ಡ ಸ್ಟಾರ್ ಆಗೋದಕ್ಕೋಸ್ಕರ ಅವರು ಎಲ್ಲರನ್ನು ಕೂಡ ಬೇಡ್ಕೋತಾ ಇದ್ರು ನನ್ನನ್ನ ನೋಟಿಸ್ ಮಾಡು ಅಂತ. ಬಟ್ ಒಂದು ಬಾರಿನೂ ಕೂಡ ಅವಳು ಮಾಡಿದ್ದಕ್ಕೆ ನನ್ನ ಬಳಿ ಬಂದು ಕ್ಷಮೆ ಕೇಳಲಿಲ್ಲ. ಅಂಡ್ ಅದರಿಂದ ನಾನು ರಸಲ್ ಮೇನಿಯಾ ಟೈಮಲ್ಲಿ ಆ ಒಂದು ರಿವೆಂಜ್ ನ ತೀರಿಸ್ಕೊಂಡೆ ಅಂಡ್ ಬಿಗ್ಗೆಸ್ಟ್ ಸ್ಟಾರು ಯಾರು ಅನ್ನೋದನ್ನ ಅವಳಿಗೆ ನಾನು ತೋರಿಸ್ಕೊಟ್ಟೆ. ಅಷ್ಟೇ ಅಲ್ಲ, ಲೈರಾ ವಾಲ್ಕೈರಾ ಹಾಗೆ ಬೇಲಿ ಇಬ್ರು ಕೂಡ ಫ್ರೆಂಡ್ ಆಗಿದ್ರು. ಸೊ ಎನಿಮಿಯ ಫ್ರೆಂಡ್ ನನಗೂ ಕೂಡ ಎನಿಮಿ ಅಲ್ವಾ, ಅದಕ್ಕೋಸ್ಕರ ನಾನು ಲೈರಾ ವಾಲ್ಕೈರಾ ಅವರ ಮೇಲೆ ಅಟ್ಯಾಕ್ ಮಾಡಿದೆ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ರಿವೀಲ್ ಮಾಡ್ತಾರೆ. ನಮಗೆ ಲೈರಾ ವಾಲ್ಕೈರಾ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇವರ ನಡುವೆ ವಾಗ್ವಾದಗಳು ನೋಡೋದಕ್ಕೆ ಸಿಕ್ಕಿ ಈ ಒಂದು ವಾಗ್ವಾದ ಒಂದು ಬ್ರಾಲ್ಗೂ ಕೂಡ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲಿ ಬೇಲಿ ಅವರ ಮೇಲೆ ಅಟ್ಯಾಕ್ ಮಾಡಿದ್ದು ನಮ್ಮ ಬೆಕ್ಕಿ ಲಿಂಚ್ ಅವರು ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರೇ ರಿವೀಲ್ ಮಾಡಿದ್ದಾರೆ. ಇದೆಲ್ಲದನ್ನು ಕೂಡ WWE ಅವರು ಒಂದು ಸ್ಟೋರಿ ಲೈನ್ ಆಗಿ ಕನ್ವರ್ಟ್ ಮಾಡಿದೆ. ಇದಾದ್ಮೇಲೆ ನಮಗೆ ಸ್ಟೆಫನಿ ವಕೇರ್ ಹಾಗೆ ಐವಿ ನೈಲ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಚಾಟ್ ಗೇಬಲ್ ಅವರು ಕೂಡ ಕೂತ್ಕೊಂಡಿರ್ತಾರೆ ಅಂಡ್ ಅವರು ಸ್ವಲ್ಪ ಡಿಸ್ಟ್ರಾಕ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಆದ್ರೂ ಕೂಡ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವಕೇರ್ ಅವರೇ ವಿನ್ ಆಗ್ತಾರೆ. ಮ್ಯಾಚ್ ಮಾತ್ರ ಅದ್ಭುತವಾಗಿತ್ತು. ದಿಸ್ ಇಸ್ ಆಸಮ್ ಅನ್ನೋ ಒಂದು ಚಾಂಟ್ ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಐವಿ ನೈಲ್ ಅವರ ಪರ್ಫಾರ್ಮೆನ್ಸ್ ಮಾತ್ರ ಈ ಒಂದು ಮ್ಯಾಚ್ ಅಲ್ಲಿ ಚಿಂದಿ ಆಗಿತ್ತು. ಕ್ರೌಡು ಕೂಡ ಈ ಒಂದು ಮ್ಯಾಚ್ ನ ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವಕೇರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ನಿಕ್ ಕಾರ್ಡಿಸ್ ಹಾಗೆ ಎಜೆ ಸ್ಟೈಲ್ ಅವರು ಮಾತಾಡ್ತಾ ಇರ್ತಾರೆ. ಅಲ್ಲಿಗೆ ನಮ್ಮ ಲಿವ್ ರೊಕೈಲ್ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರು ಬರ್ತಾರೆ. ನಮ್ಮ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರು ನಿಕ್ ಕಾರ್ಡಿಸ್ ಅವ್ರಿಗೆ ಹೇಳ್ತಾರೆ ನಮಗೆ ಸ್ವಲ್ಪ ಟೈಮ್ ಆಫ್ ಬೇಕು, ನಮಗೆ ಸ್ವಲ್ಪ ರಜೆ ಬೇಕು, ಯಾಕಂದ್ರೆ ಎಷ್ಟು ವರ್ಷ ನಾವು ಕೆಲಸ ಮಾಡಿದೀವಿ, ಈ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದೀವಿ, ಅದಕ್ಕೋಸ್ಕರ ನಮಗೆ ಲೀವ್ ಬೇಕು ಅಂತ ಹೇಳ್ತಾರೆ. ಅಂಡ್ ನಮ್ಮ ನಿಕ್ ಕಾರ್ಡಿಸ್ ಅವರು ಕೂಡ ಲಿವ್ ಮಾರ್ಗನ್ ಹಾಗೆ ರೊಕೈಲ್ ಅವರಿಗೆ ರಜೆನ ಕೊಡ್ತಾರೆ. ಅಂಡ್ ಹಾಗೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ನನಗೂ ಕೂಡ ಸ್ವಲ್ಪ ಸುಸ್ತಾಗಿದೆ, ನನಗೂ ಕೂಡ ರಜೆ ಬೇಕು ಅಂತ ಕೇಳಿದಾಗ ನಮ್ಮ ನಿಕ್ ಕಾರ್ಡಿಸ್ ಅವರು ನಿನಗೆ ನಾನು ರಜೆನ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಎಜೆ ಸ್ಟೈಲ್ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವರ ಚಾಂಪಿಯನ್ಶಿಪ್ ನ ನೋಡಿ ನನಗೆ ಅರ್ಥ ಆಯಿತು, ನನ್ನ ನೆಕ್ಸ್ಟ್ ಮ್ಯಾಚು, ನನ್ನ ನೆಕ್ಸ್ಟ್ ದಾರಿ ಏನು ಅಂತ ನಿಕ್ ಕಾರ್ಡಿಸ್ ಅವರಿಗೆ ಹೇಳ್ತಾರೆ. ಅದನ್ನ WWE ಅವರು ಕ್ರಿಪ್ಟಿಕ್ ವಿಚಾರದಲ್ಲಿ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಐ ಥಿಂಕ್ ಎಜೆ ಸ್ಟೈಲ್ ಅವರು ನೆಕ್ಸ್ಟ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಮೇಲೆ ಹೋಗ್ತಾ ಇದ್ದಾರೆ ಅಂತ ಅನ್ಕೋತೀನಿ. ಇದಾದ್ಮೇಲೆ ಕಮೆಂಟ್ರಿ ಟೀಮು ಗಂತರ್ ಅವರು ಕಳೆದ ವಾರ ಅಟ್ಯಾಕ್ ಮಾಡಿದ್ರಲ್ಲ ಆ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂಡ್ ಸಡನ್ ಆಗಿ ನಮ್ಮ ಪ್ಯಾಟ್ ಮೆಕಫಿ ಅವರು ಎದ್ದು ಕಮೆಂಟ್ರಿ ಟೇಬಲ್ ಮೇಲ್ಗಡೆ ನಿಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ಒನ್ ಆಫ್ ದ ಬೆಸ್ಟ್ ಪ್ರೋಮೋ ಅಂತಾನೆ ಹೇಳ್ಬಹುದು. ಅಷ್ಟು ಅದ್ಭುತವಾದ ಪ್ರೋಮೋನ ಕಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ನಾನು ಯಾರು ಅಂತ ನಾನು ಇವಾಗ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ನಾನು ಬರೀ ಕಮೆಂಟ್ರಿ ಆಗಿ ವರ್ಕ್ ಮಾಡ್ತಾ ಅದರಲ್ಲೇ ಮುಳುಗೋಗಿದ್ದೆ. ಬಟ್ ಕಳೆದ ವಾರ ಗಂತರ್ ನನ್ನ ಮೇಲೆ ಅಟ್ಯಾಕ್ ಮಾಡಿದಾಗ ನಾನು ನನ್ನ ಮನೆಯ ಕನ್ನಡಿ ಮುಂದೆ ನಿಂತ್ಕೊಂಡಾಗ ನನಗೆ ಗೊತ್ತಾಯ್ತು ನಾನು ಯಾರು ಅಂತ. ನಾನು ಒಬ್ಬ ಟ್ರಕ್ ಡ್ರೈವರ್ ನ ಮಗನಾಗಿ ಹುಟ್ಟಿದ್ದೆ, ತುಂಬಾ ಬಡವ ಆದೆ, ಬಟ್ ನಾನು ಶ್ರಮ ಪಟ್ಟು ಈ ಲೆವೆಲ್ಗೆ ಬಂದಿದ್ದೀನಿ. ಮುಂದೆ ನನ್ನ ಗತಿ ಏನಾದ್ರೂ ಆಗ್ಬಹುದು, ನಾನು ಯಾವಾಗ ಬೇಕಾದ್ರೂ ಸಾಯ್ಬಹುದು, ಬಟ್ ನಾನು ಸತ್ತಾಗ ಎಲ್ಲರೂ ನನ್ನ ಬಗ್ಗೆ ಒಳ್ಳೇದ್ ಮಾತಾಡ್ಬೇಕು ಅನ್ನೋದು ನನ್ನ ಆಸೆ. ಎಲ್ಲರೂ ಕೂಡ ಇವನೊಬ್ಬ ಹಾರ್ಡ್ ವರ್ಕರ್ ಅಂತ ಹೇಳ್ಬೇಕು, ಇವನು ಅಲ್ಲಿಗೆ ಸಹಾಯ ಮಾಡಿದ್ದ, ಇಲ್ಲಿಗೆ ಸಹಾಯ ಮಾಡಿದ್ದ, ನಾನು ಎಲ್ಲ ಸಹಾಯಗಳನ್ನ ಮಾಡಿರ್ತೀನಲ್ಲ ಅದನ್ನೆಲ್ಲದನ್ನು ಕೂಡ ಎಲ್ಲರೂ ನೆನೆಸ್ಕೋಬೇಕು. ಏನೇ ಆಗ್ಲಿ ಗಂತರ್, ನಾನಂತೂ ನಿನ್ನನ್ನ ಸುಮ್ಮನೆ ಬಿಡೋದಿಲ್ಲ. ಆಡಮ್ ಪಿಯರ್ಸ್ ಅವರು ಗಂತರ್ ಅವರಿಗೆ ಫೈನ್ ಹಾಕಿ ಅವರನ್ನ ಸಸ್ಪೆಂಡ್ ಮಾಡಿದಾರಲ್ಲ ಅದು ನನಗೆ ಚೂರು ಕೂಡ ಇಷ್ಟ ಇಲ್ಲ. ಸೊ ಈಗ ನಿಕ್ ಕಾರ್ಡಿಸ್ ನೀನ್ ಇಲ್ಲಿಗೆ ಬಾ, ನಾನು ಹೇಳೋದನ್ನ ಮಾಡು ಅಂತ
ಅಂತ ಪ್ಯಾಟ್ ಮೆಕಫಿ ಅವರು ನಿಕ್ ಆಲ್ಡಿಸ್ ಅವ್ರನ್ನ ಕರೀತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಸ್ಟೇಜ್ ಹತ್ರ ಬಂದು, ಪ್ಯಾಟ್ ಮೆಕಫಿ, ನನಗೆ ನೀನು ತುಂಬಾ ಚೆನ್ನಾಗಿ ಗೊತ್ತು, ಇದನ್ನೆಲ್ಲದೂ ಕೂಡ ನಾವು ತುಂಬಾನೇ ಪ್ರೊಫೆಷನಲ್ ಆಗಿ ಹ್ಯಾಂಡಲ್ ಮಾಡೋಣ ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಪ್ಯಾಟ್ ಮೆಕಫಿ ಅವರು ಹೇಳ್ತಾರೆ, ನನಗೆ ಗಂತರ್ ಬೇಕು, ಗಂತರ್ ಅವರ ಮೇಲಿರ್ತಕ್ಕಂತಹ ಸಸ್ಪೆನ್ಷನ್ ನ ನೀನು ತೆಗಿಬೇಕು ಅಂತ ಪ್ಯಾಟ್ ಮೆಕಫಿ ಅವರು ನಿಕ್ ಆಲ್ಡಿಸ್ ಅವ್ರಿಗೆ ಹೇಳ್ತಾರೆ. ನಮ್ಮ ನಿಕ್ ಆಲ್ಡಿಸ್ ಅವರು ಕೂಡ ಸ್ವಲ್ಪ ಥಿಂಕ್ ಮಾಡಿ, ಓಕೆ ನಾನು ಅದನ್ನೆಲ್ಲದನ್ನು ಕೂಡ ಮಾತಾಡಿ ತೆಗಿಸ್ತೀನಿ. ಅಂಡ್ ನಾನು ಒಂದು ಐಡಿಯಾ ಕೂಡ ಮಾಡಿದ್ದೀನಿ, ನಾನು ಬ್ಯಾಕ್ಲಾಶ್ ಅಲ್ಲಿ ಪ್ಯಾಟ್ ಮೆಕಫಿ ಹಾಗೆ ಗಂತರ್ ಅವರ ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಪ್ಯಾಟ್ ಮೆಕಫಿ ಅವರು ಕೂಡ ಓಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾರೆ. ಸೊ WWE ಅವರು ಬ್ಯಾಕ್ಲಾಶ್ ಗೆ ಗಂತರ್ ಹಾಗೆ ಪ್ಯಾಟ್ ಮೆಕಫಿ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ದಾರೆ. ನಿಜವಾಗ್ಲೂ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಯಾವ ಡಿಸಿಷನ್ ನ ಮಾಡೋಣ ಅಂತ ಥಿಂಕ್ ಮಾಡ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜೇವುಸ್ ಅವರು ಬಂದು, ನೀನು ಒಂದು ಡಿಸಿಷನ್ ನ ಇವತ್ತು ಮಾಡಬೇಕಾಗಿದೆ, ನೀನು ಯಾವುದೇ ಡಿಸಿಷನ್ ನ ಮಾಡಿದ್ರು ಕೂಡ ನಾನು ನಿನ್ನನ್ನ ಲವ್ ಮಾಡ್ತೀನಿ ಸ್ಯಾಮಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಖುಷಿಯಾಗಿ ಜೇವುಸ್ ಅವ್ರನ್ನ ಹಗ್ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಬಟ್ ಹಿಂದೆಯಿಂದ ನಮ್ಮ ಜೇವುಸ್ ಅವರ ಮೇಲೆ ಲೋಗನ್ ಪೋಲ್ ಅವರು ಒಂದು ಲಕ್ಕಿ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಈಟ್ ಅಂತಾನೂ ಕೂಡ ಹೇಳಿದ್ದಾರೆ. WWE ಅವರು ಲೋಗನ್ ಪೋಲ್ ಹಾಗೆ ಜೇವುಸ್ ಅವರ ಫ್ಯೂಡ್ ನ ಬಿಲ್ಡ್ ಮಾಡ್ತಾ ಇದೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ರಿಂಗಿಗೆ ಬರ್ತಾರೆ. ಅಂಡ್ ಅವರು ಸ್ಯಾಮಿ ಝೈನ್ ಅವ್ರನ್ನ ಕರೀತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಕೂಡ ಬರ್ತಾರೆ. ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳ್ತಾರೆ, ಸ್ಯಾಮಿ ಝೈನ್ ನೀನು ನನ್ನ ಒಳ್ಳೆಯ ಫ್ರೆಂಡು, ನನಗೂ ಕೂಡ ನಿನ್ನ ಮೇಲೆ ಅಟ್ಯಾಕ್ ಮಾಡಬಾರ್ದು, ನಿನ್ನನ್ನ ಟಾರ್ಗೆಟ್ ಮಾಡಬಾರ್ದು ಅಂತ ಆಸೆ, ಬಟ್ ಈಗ ನೀನು ಡಿಸೈಡ್ ಮಾಡೋದ್ರಲ್ಲಿ ನಿನ್ನ ಮುಂದಿನ ಫ್ಯೂಚರ್ ನಿಂತಿದೆ. ಸೊ ನೀನು ಸ್ಮ್ಯಾಕ್ ಡೌನ್ಗೆ ಹೋಗ್ತೀಯೋ ಅಥವಾ ಮಂಡೇ ನೈಟ್ ರಾ ಇದ್ದು ನಮ್ಮನ್ನ ಎದುರಾಕೊಂಡು ನಮ್ಮ ಟಾರ್ಗೆಟ್ ಆಗಿ ನಿಲ್ತೀಯೋ ಅಂತ ನೀನಿವಾಗ ನನಗೆ ಹೇಳು ಅಂತ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಹೇಳ್ತಾರೆ. ಅಂಡ್ ಅಷ್ಟೇ ಅಲ್ಲ, ಅವರು ಒಂದು ಆಫರ್ ಕೂಡ ಕೊಡ್ತಾರೆ. ಸ್ಮ್ಯಾಕ್ ಡೌನ್ಗೆ ಹೋಗು ಸ್ಯಾಮಿ ಝೈನ್, ನಾನು ನಿನ್ ಬಳಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಬೆಗ್ ಮಾಡ್ಕೋತಾ ಇದ್ದೀನಿ, ಬೇಡ್ಕೋತಾ ಇದ್ದೀನಿ, ನೀನು ಸ್ಮ್ಯಾಕ್ ಡೌನ್ಗೆ ಹೋಗ್ಬಿಡು. ಯಾಕಂದ್ರೆ ನನಗೆ ನಿನಗೆ ಹಿಂಸೆ ಕೊಡೋದಕ್ಕೆ ಇಷ್ಟ ಇಲ್ಲ. ನೀನು ಸ್ಮ್ಯಾಕ್ ಡೌನ್ಗೆ ಹೋಗು, ನಾನು ಮಾತಾಡಿ ನಿನಗೆ WWE ಚಾಂಪಿಯನ್ಶಿಪ್ಗೆ ಅವಕಾಶ ಕೊಡಿಸ್ತೀನಿ, ನಿಜವಾಗ್ಲೂ ನಿನ್ನ ಫ್ಯೂಚರ್ ಚೇಂಜ್ ಆಗುತ್ತೆ, ಪ್ಲೀಸ್ ಹೊರಟೋಗು ಅಂತ ನಮ್ಮ ಸ್ಯಾಮಿ ಝೈನ್ ಅವರಿಗೆ ಸೆತ್ ರೋಲೆನ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಸೆತ್ ಫ್ರೀಕಿನ್ ರೋಲೆನ್ಸ್ ಅವರಿಗೆ ಸ್ಯಾಮಿ ಝೈನ್ ಅವರ ಆನ್ಸರ್ ಏನಾಗಿರುತ್ತೆ ಗೊತ್ತಾ? ಗೋ ಟು ಯುವರ್ ಹೆಲ್. ನಿನಗೂ ಕೂಡ ಗೊತ್ತು ನನ್ನ ಬಗ್ಗೆ, ನಾನು ಯಾವುದೇ ರೀತಿಯ ಹೆದರಿಕೆಗೆ ಎದುರೋನಲ್ಲ. ಸೊ ನೀನ್ ಏನೇ ಹೇಳಿದ್ರು ಕೂಡ, ನೀನ್ ಏನೇ ಆಮಿಷ ಕೊಟ್ಟರು ಕೂಡ ನಾನು ಸ್ಮ್ಯಾಕ್ ಡೌನ್ಗೆ ಹೋಗೋದಿಲ್ಲ. ಅಂಡ್ WWE ಚಾಂಪಿಯನ್ಶಿಪ್ಗೆ ಅವಕಾಶ ಕೊಡ್ತಾ ಇದೀನಿ ಅಂತ ನೀನ್ ಹೇಳ್ತಾ ಇದೆಯಲ್ಲ, ನಾನು ಒಂದು ದಿನ ನಾನೇ ಕಷ್ಟಪಟ್ಟು WWE ಚಾಂಪಿಯನ್ಶಿಪ್ ನ ಗೆಲ್ತೀನಿ, ನೀನ್ ಕೂಡ ಅವಕಾಶ ನನಗೆ ಬೇಡ ಅಂತ ನಮ್ಮ ಸ್ಯಾಮಿ ಝೈನ್ ಅವರು ಹೇಳ್ಬಿಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಬ್ರಾನ್ ಬ್ರೇಕರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್ ಅವರ ಜೊತೆ ಪಾಲಿಮಿನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ಬ್ರಾನ್ ಬ್ರೇಕರ್ ಹಾಗೆ ಸ್ಯಾಮಿ ಝೈನ್ ಅವರ ಮ್ಯಾಚ್ ಕೂಡ ಸೆಟ್ ಆಗುತ್ತೆ ಮೈನ್ ಇವೆಂಟ್ ಗೆ. ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಏನು ಅಂತ ಹೇಳೋಣ, ಡೀಸೆಂಟ್ ಆಗಿತ್ತು ಅಂತಾನೆ ಹೇಳ್ಬೋದು. ಒಂದು ಟೈಮಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಡಾಮಿನೆಂಟ್ ಮಾಡ್ತಾ ಇರ್ತಾರೆ. ಆಗ ನಮ್ಮ ಪಾಲಿಮಿನ್ ಅವರ ರಿಯಾಕ್ಷನ್ ನೋಡೋದಕ್ಕೆ ಅದ್ಭುತವಾಗಿತ್ತು. ಬಟ್ ಫೈನಲಿ ನಮ್ಮ ಸ್ಯಾಮಿ ಝೈನ್ ಅವರು ಒಂದು ಹಲವಾ ಕಿಕ್ ನ ಕನೆಕ್ಟ್ ಮಾಡೋದಕ್ಕೆ ಬರ್ಬೇಕಾದ್ರೆ ಹಂಗೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಸ್ಯಾಮಿ ಝೈನ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಲ್ಲಿಗೆ ಅವರು ನಿಲ್ಲೋದಿಲ್ಲ, ಇನ್ನ ಒಂದು ಸ್ಪಿಯರ್ ನ ಬ್ರಾನ್ ಬ್ರೇಕರ್ ಅವರಿಗೆ ಕನೆಕ್ಟ್ ಮಾಡ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರಿಗೆ ಸೆತ್ ರೋಲೆನ್ಸ್ ಅವರು ಹೇಳ್ತಾ ಇರ್ತಾರೆ, ಇನ್ನೂ ಕೂಡ ದಾರಿ ಇದೆ, ನೀನು ಥಿಂಕ್ ಮಾಡು ಅಂತ. ಆದ್ರೂ ಕೂಡ ನಮ್ಮ ಸ್ಯಾಮಿ ಝೈನ್ ಅವರು ಕೇಳೋದಿಲ್ಲ. ನಮ್ಮ ಬ್ರಾನ್ ಬ್ರೇಕರ್ ಅವರು ಇನ್ನ ಒಂದು ರನ್ನಿಂಗ್ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಹೊಟ್ಟೆ ಇಟ್ಕೊಂಡು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಅಫಿಷಿಯಲ್ಸ್ ಗಳು, ರೆಫ್ರೀಸ್ ಗಳೆಲ್ಲ ಬಂದು ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಚೆಕ್ ಮಾಡ್ತಾ ಇರ್ತಾರೆ. ಅವ್ರನ್ನ ಎತ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಇನ್ನ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ನಿಜವಾಗ್ಲೂ 4 ಸ್ಪಿಯರ್ ನ ಕನೆಕ್ಟ್ ಮಾಡಿರ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಸ್ಯಾಮಿ ಝೈನ್ ಅವರ ಮೇಲೆ ಇನ್ನೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಅವ್ರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬರ್ತಾರೆ. ಬಟ್ ನಮ್ಮ ರೆಫ್ರಿ ಈ ಒಂದು ಮ್ಯಾಚ್ ನ ಅಲ್ಲಿಗೆ ಎಂಡ್ ಮಾಡ್ಬಿಡ್ತಾರೆ. ಇದಾದ್ಮೇಲೆ ಅಫಿಷಿಯಲ್ಸ್ ಗಳು, ರೆಫ್ರೀಸ್ ಗಳೆಲ್ಲ ಬಂದು ಮತ್ತೊಮ್ಮೆ ನಮ್ಮ ಸ್ಯಾಮಿ ಝೈನ್ ಅವ್ರನ್ನ ಚೆಕ್ ಮಾಡ್ಬೇಕಾದ್ರೆ ನಮ್ಮ ಸೆತ್ ರೋಲೆನ್ಸ್ ಅವರು ಬಂದು ಬ್ರಾನ್ ಬ್ರೇಕರ್ ಅವ್ರನ್ನ ಕೂಲ್ ಮಾಡ್ತಾರೆ. ಸಾಕು ಸಾಕು, ಕೂಲ್ ಆಗು ಅಂತ. ಬಟ್ ಎಂಡಿಂಗ್ ಅಲ್ಲಿ ನಮ್ಮ ಸೆತ್ ರೋಲೆನ್ಸ್ ಅವರೇ ಸ್ಯಾಮಿ ಝೈನ್ ಅವರಿಗೆ ಒಂದು ಕರ್ವ್ ಸ್ಟಾಂಪ್ ನ ಕನೆಕ್ಟ್ ಮಾಡಿ ಪಾಲಿಮೆನ್, ಸೆತ್ ರೋಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಕಡೆದಾಗಿ ಸ್ಟ್ಯಾಂಡ್ ಟಾಲ್ ಆಗಿ ನಿಂತ್ಕೋತಾರೆ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರಾ ಎಂಡ್ ಆಗುತ್ತೆ. ಏನೇ ಆಗ್ಲಿ ಗೈಸ್, ಮಂಡೇ ನೈಟ್ ರಾ ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನಿಮ್ಗೆ ಅನ್ನಿಸ್ತು ಇವತ್ತಿನ ಮಂಡೇ ನೈಟ್ ರಾ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.